ಸಮೃದ್ಧಿ 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 ಶಿವಮೊಗ್ಗ ಜಿಲ್ಲೆ ಅಲ್ಲ ಕರ್ನಾಟಕ ರಾಜ್ಯಾದ್ಯಂತ ಮನೆ ಮಾತಾಗಿರ್ತಕ್ಕಂಥ ಒಂದು ಉತ್ತಮ ಬ್ರ್ಯಾಂಡ್ ಅಂದ್ರೆ ಅಕ್ಷಯ ಬೈ ಅವರ ಸಮೃದ್ಧಿ. ಸರ್ ಯಾರನ್ನೇ ಕೇಳಿ, ಚಿಕ್ಕಮಗಳೂರು ಆಗ್ಲಿ, ಶಿವಮೊಗ್ಗ ಆಗ್ಲಿ, ಮೂಡಿಗೆರೆ ಆಗ್ಲಿ, ಕೊಪ್ಪ ಆಗ್ಲಿ, ಹೊಸನಗರ ಆಗ್ಲಿ, ಸಾಗರ, ತೀರ್ಥಹಳ್ಳಿ, ರಿಪ್ಪನ್ಪೇಟೆ, ಕಮ್ಮರಡಿ ಎಲ್ಲಾ ಭಾಗದಲ್ಲೂ ಜನರ ಬಾಯಲ್ಲಿರೋ ಸಮೃದ್ಧಿ 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 ಸಮೃದ್ಧಿ. ಗಿಡಗಳಿಗೆ ಸಮೃದ್ಧಿ ಜೊತೆಗೆ ರೈತರ ಆದಾಯ ಸಹ ಸಮೃದ್ಧಿ ಆಗ್ತದೆ ಅಂತ ಒಂದು ಒಳ್ಳೆಯ ಒಂದು ಸಾವಯವ ಗೊಬ್ಬರದನ್ನ ಪರಿಚಯ ಮಾಡ್ಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೀನಿ. ಇವತ್ತು ನಾನು ಅವ್ರ ತೋಟಕ್ಕೆ ಬಂದಿದ್ದೀನಿ. ನಾನು 2 ವರ್ಷದಿಂದ ಅವರಿಗೆ ಸರ್ ರಾಸಾಯನಿಕದಿಂದ ಕಡಿಮೆ ಮಾಡಿ ಸಾವಯವಕ್ಕೆ ಬನ್ನಿ ಅಂತ ಅವರಿಗೆ ನಾನು ಒಂದು ಮನವಿ ಮಾಡ್ತಾ ಇದ್ದೆ. ಅವ್ರು ನನ್ನ ಮನೆ ಮೇಲೆ 2 ವರ್ಷ ಆಯ್ತು ಅವರು ಸಮೃದ್ಧಿನ ಯೂಸ್ ಮಾಡ್ತಾ. ಸರ್ ನಿಮಗೆ ಸಮೃದ್ಧಿ ಬಳಸ್ತಾ 2 ವರ್ಷ ಆಯ್ತು ಸರ್, ಸಮೃದ್ಧಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಅನ್ಸತ್ತೆ? ಅದು ಹೆಸರೇ ಹೇಳ್ತಾ ಉಂಟು, ಸಮೃದ್ಧಿ ಅಂತ. ಸಮ್ ಅಂದ್ರೆ ಎಲ್ಲರೂ ಅಂತ, ಅದರಲ್ಲಿ ವೃದ್ಧಿ ಆಗಂತದ್ದು. ಆಲ್ ಡೆವಲಪ್ಮೆಂಟ್ ಅಂತ. ಆಲ್ ಅಂದ್ರೆ ಯಾರು? ಎಲ್ಲರೂ ಈ ತೋಟ ಇದು ಬೆಳೆ ಅಂತದ್ದು. ಆದ್ರೆ ಆವಾಗ ಹೋಲಿಕೆ ಮಾಡಕ್ ಹೋದ್ರೆ ಇವಾಗ ನಿಮ್ ಮುಖದಲ್ಲಿ ಒಂದು ಖುಷಿ ಇದೆ. ನೀವು ಹೇಳಿದ್ರಿ ಸರ್, ಮಾತಾಡ್ತಾ ಹೇಳಿದ್ರಿ ಸ್ವಲ್ಪ ಈ ಸಮೃದ್ಧಿ ಹಾಕಿದ್ಮೇಲೆ ನಾನು ಅಡಕೆ ನೋಡ್ತಾ ಇದ್ದೀನಿ ಅಂತ. ಹಾಗಾಗಿ ಸರ್ ನಿಮಗೆ ಆವಾಗ ಸ್ವಲ್ಪ ರೋಗಗಳು ಡೆವಲಪ್ಮೆಂಟ್ ಎಲ್ಲ ಕಡಿಮೆ ಇತ್ತು. ಇದು ಹಾಕಿದ ನಂತರದಲ್ಲಿ ಬದಲಾವಣೆಗಳನ್ನ ನೀವು ಯಾವ ರೀತಿ ಮನಗಂಡು ನಮ್ಗೆ ಹೇಳಕ್ ಇಷ್ಟಪಡ್ತೀರಿ ಸರ್?